ಧರ್ಮಸ್ಥಳದ ಎಲ್ಲಿವರೆಗೂ ಬಂತು ಸರ್? ಈಗ ಕೆಲವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ಅವರಿಗೆ ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ. ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು. ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ. ಅದು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳಕ್ ಬರೋದಿಲ್ಲ. ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಈ ತಿಂಗಳಲ್ಲಿ ಬರ್ಬೋದಾ ಸರ್? ಇನ್ನು FSL ವರದಿನೂ ಕೂಡ ಬಂದಿಲ್ಲ, ಅದು 1.5 ತಿಂಗಳಾಯ್ತು ಕೊಟ್ಟು. ಆಗ್ತಾ ಇದೆ. ನಾವು ಅನಾಲಿಸಿಸ್ಸು ಒಂದಷ್ಟು ಈಗ DNA ಮಾಡಬೇಕು, ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅಥವಾ ಬೇರೆ ಬೇರೆ ಅನಾಲಿಸಿಸ್ಸು ಅವೆಲ್ಲ ಮಾಡುವಾಗ ಒಂದಷ್ಟು ಸಮಯ ಹಿಡಿಯುತ್ತೆ. ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಈಗ DNA ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳೋಕ್ಕಾಗತ್ತಾ? ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ, ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ. ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ. ಅವರು FSLನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ. ಅಂದರೆ ಪ್ರಯಾರಿಟಿ 10 ಸ್ಯಾಂಪಲ್ ಇದ್ರೆ ಇದನ್ನು ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ಥರ ಮಾಡಿ ಕೊಡ್ತಾರೆ. ಅದೇ ವಿಚಾರವಾಗಿ BL ಸಂತೋಷ್ ಅವರು ಹುಲಿಗೆ ರಕ್ತದ ರುಚಿ ಅಂಟಿಬಿಟ್ಟಿದೆ, ಧರ್ಮಸ್ಥಳಕ್ಕೆ ಇದು ನಿಲ್ಲೋದಿಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇದು ಎಕ್ಸ್ಟೆನ್ಷನ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯಾರು ಗೊತ್ತಿಲ್ಲ, ನನ್ಗೆ ಗಮನಿಸಿಲ್ಲ. ಕೆಲವರು ಟಾರ್ಗೆಟ್ ಮಾಡಿದ್ದಾರೆ. ಗಮನಿಸಿಲ್ಲ ನಾನು. ಧರ್ಮಸ್ಥಳದ ಎಲ್ಲಿವರೆಗೂ ಬಂತು ಸರ್? ಈಗ ಕೆಲವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ಅವರಿಗೆ ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ. ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು. ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ. ಅದು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳಕ್ ಬರೋದಿಲ್ಲ. ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಈ ತಿಂಗಳಲ್ಲಿ ಬರ್ಬೋದಾ ಸರ್? ಇನ್ನು FSL ವರದಿನೂ ಕೂಡ ಬಂದಿಲ್ಲ, ಅದು 1.5 ತಿಂಗಳಾಯ್ತು ಕೊಟ್ಟು. ಆಗ್ತಾ ಇದೆ. ನಾವು ಅನಾಲಿಸಿಸ್ಸು ಒಂದಷ್ಟು ಈಗ DNA ಮಾಡಬೇಕು, ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅಥವಾ ಬೇರೆ ಬೇರೆ ಅನಾಲಿಸಿಸ್ಸು ಅವೆಲ್ಲ ಮಾಡುವಾಗ ಒಂದಷ್ಟು ಸಮಯ ಹಿಡಿಯುತ್ತೆ. ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಈಗ DNA ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳೋಕ್ಕಾಗತ್ತಾ? ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ, ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ. ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ. ಅವರು FSLನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ. ಅಂದರೆ ಪ್ರಯಾರಿಟಿ 10 ಸ್ಯಾಂಪಲ್ ಇದ್ರೆ ಇದನ್ನು ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ಥರ ಮಾಡಿ ಕೊಡ್ತಾರೆ. ಅದೇ ವಿಚಾರವಾಗಿ BL ಸಂತೋಷ್ ಅವರು ಹುಲಿಗೆ ರಕ್ತದ ರುಚಿ ಅಂಟಿಬಿಟ್ಟಿದೆ, ಧರ್ಮಸ್ಥಳಕ್ಕೆ ಇದು ನಿಲ್ಲೋದಿಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇದು ಎಕ್ಸ್ಟೆನ್ಷನ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಯಾರು ಗೊತ್ತಿಲ್ಲ, ನನ್ಗೆ ಗಮನಿಸಿಲ್ಲ. ಕೆಲವರು ಟಾರ್ಗೆಟ್ ಮಾಡಿದ್ದಾರೆ. ಗಮನಿಸಿಲ್ಲ ನಾನು.